ಯಶ್ ಅವರ ಈ ರಾಮಾಯಣ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ನನ್ಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ರಾವಣ ಪಾತ್ರ ಮಾಡುತ್ತಿರುವ ನಮ್ಮ ಯಶ್ ಅವರಿಗೆ ಈ ಸಲ ಆಸ್ಕಾರ್ ಇಲ್ಲ ನ್ಯಾಷನಲ್ ಅವಾರ್ಡ್ ಬರೋದಂತೂ ಪಕ್ಕ. ಈ 4 ನಿಮಿಷದ ಟ್ರೈಲರ್ ನಲ್ಲಿ ಯಶ್ ಅವರ ಆಕ್ಟಿಂಗ್, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಬೇಸ್ ವಾಯ್ಸ್ ಗೆ ನಾನು ದೊಡ್ಡ ಫ್ಯಾನ್ ಆಗೋದೆ. ನಾನು ಚಿಕ್ಕವನಿದ್ದಾಗ ಬಾಲ ರಾಮಾಯಣ, ವಾಲ್ಮೀಕಿ ರಾಮಾಯಣ ಸೀರಿಯಲ್ ಸಿನಿಮಾಗಳು ನೋಡ್ತಿದ್ದೆ. ರಾಮ, ರಾವಣ, ಲಕ್ಷ್ಮಣ, ಆಂಜನೇಯ ಈ ಪಾತ್ರಗಳನ್ನು ಆ ಟೈಮಲ್ಲಿ ಅಣ್ಣವರು, NT ರಾಮಾರಾವ್, SV ರಂಗಾರಾವ್ ಅವರಂತ ಮಹಾನ್ ಕಲಾವಿದರು ಆ ಪಾತ್ರಗಳಿಗೆ ಜೀವ ತುಂಬುತ್ತಿದ್ರು. ನಾವು ಕೂಡ ಆ ಪಾತ್ರಗಳಿಗೆ ಕನೆಕ್ಟ್ ಆಗ್ತಿದ್ವಿ. ಯಾಕಂದ್ರೆ ಆ ಟೈಮಲ್ಲಿ ಯಾವುದೇ VFX ಇರ್ಲಿಲ್ಲ. ಇವತ್ತಿಗೂ ಆ ಪಾತ್ರಗಳಿಗೆ ಒಂದು ಬೆಲೆ ಇದೆ ಅಂದ್ರೆ ಅಂತ ಮಹಾನ್ ಕಲಾವಿದರು ಆ ಪಾತ್ರಗಳಿಗೆ ಜೀವ ತುಂಬುತ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುತ್ತಿರುವ ರಾಮಾಯಣ ಅಂದ್ರೆ ಮಾಡರ್ನ್ ರಾಮಾಯಣ, ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್, ಹಲ್ಕ್ ಪಾತ್ರಗಳು ಬಂದೋಗ್ತಾ ಇರ್ತವೆ. ಈ ಕಮರ್ಷಿಯಲ್ ಹೀರೋಗಳನ್ನು ಹಾಕೊಂಡು ಏನೇನೋ ತೆಗಿತಿದ್ದಾರೆ. ರಾಮಾಯಣ ಅಂದ್ರೆ ಭಾರತದ ಒಂದು ಮಹಾಕಾವ್ಯ. ಆ ಮಹಾಕಾವ್ಯದಲ್ಲಿ ಬರುವ ಪಾತ್ರಗಳ ಮೇಲೆ ಸಿನಿಮಾ ಮಾಡ್ತಿದೀವಿ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ಬೇಕು. ರಾಮ ಅಂದ್ರೆ ಶಾಂತಿ ರೂಪದ ವ್ಯಕ್ತಿ. ಈತನಿಗೆ ಯಾವುದೇ ಸ್ಟೈಲು ಸ್ವ್ಯಾಗು ಬೇಕಿಲ್ಲ, ನ್ಯಾಚುರಲ್ ಆಗಿದ್ರು ನಡೆಯುತ್ತೆ. ರಾವಣ ಅಂದ್ರೆ ಪವರ್ಫುಲ್ ವ್ಯಕ್ತಿ. ಆದ್ರೆ ಇದರಲ್ಲಿ ನಮ್ಮ ಯಶ್ ಅವರು KGF ಗಡ್ಡ ಬಿಟ್ಕೊಂಡು KGF ಸ್ಟೈಲ್ ಅಲ್ಲಿ ಡೈಲಾಗ್ ಹೊಡಿತಿದ್ದಾರೆ. ಆ ರಾವಣ ಎಂಬ ಕ್ಯಾರೆಕ್ಟರ್ ನ ಯಶ್ ಅವರು ಸರಿಯಾಗಿ ಕ್ಯಾರಿ ಮಾಡಿಲ್ಲ. ಅವರ ಡೈಲಾಗ್ ಡೆಲಿವರಿ ಚೆನ್ನಾಗಿಲ್ಲ, ಅವರ ವಾಯ್ಸ್ ಅಷ್ಟೇ ಕೆಟ್ಟದಾಗಿದೆ. ಸಿಂಹಾಸನದ ಮೇಲೆ ಕುತ್ಕೊಂಡು KGF ರಾಕಿ ಬಾಯ್ ತರ ಡೈಲಾಗ್ ಹೊಡಿತಾರೆ. ಸೀತಾ ಮಾತೆನ ಪುಷ್ಪಕ ವಿಮಾನದಲ್ಲಿ ಅಪಹರಣ ಮಾಡ್ಕೊಂಡು ಹೋಗ್ತಿದ್ದಾಗ ಅಲ್ಲೇ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅಂದ್ರೆ ಇವ್ರಿಗೆ ಸರಿಯಾಗಿ ಎಕ್ಸ್ಪ್ರೆಷನ್ ಕೊಡಕ್ಕೆ ಬರಲ್ಲ ಅಂತ ಕಟ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕನ್ನಡ ಡಬ್ಬಿಂಗ್ ಚೆನ್ನಾಗಿಲ್ಲ. ಟೆಕ್ನಿಕಲಿ ವೈಸ್, ಕ್ವಾಲಿಟಿ ವೈಸ್ ಓಂ ರಾವತ್ ಆದಿಪುರುಷ ಸಿನಿಮಾಗಿಂತ 200% ಬೆಟರ್. ಇನ್ನೂ ಬೆಟರ್ ಆಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದು ಫ್ರೇಮ್ ಗಳಲ್ಲಿ AI ಬಳಸಿದ್ದಾರೆ ಅಂತ ಕಾಣುತ್ತೆ. ಮ್ಯೂಸಿಕ್ ಚೆನ್ನಾಗಿದೆ. ಟೆಕ್ನಿಕಲಿ ವೈಸ್ ಟಾಪ್ ನಾಚ್ ಟ್ರೈಲರ್ ಅಂತಾನೆ ಹೇಳ್ಬೋದು. ಆದ್ರೆ ರಾವಣ ಪಾತ್ರಕ್ಕೆ ಯಶ್ ಖಂಡಿತ ಸೂಟ್ ಆಗಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.